ಬಂದಿಖಾನೆಯನ್ನು ನೋಡಿಕೊಂಡು ನಾವು ಹೊರಟಿದ್ದು ಬಂದಿಖಾನೆಯಿಂದ 200 ಮೀಟರ್ಸ್ ದೂರದಲ್ಲಿರೋ ಮಾಧವರಾಯ ಸ್ವಾಮಿ ಟೆಂಪಲ್ ಕಡೆಗೆ. ಆದರೆ ಈ ಬಂದಿಖಾನೆಯಿಂದ ಮಾಧವರಾಯ ಸ್ವಾಮಿ ಟೆಂಪಲ್ ಕಡೆಗೆ ಹೋಗುವ ರೋಡಂತೂ ತುಂಬಾ ಗಲೀಜಾಗಿದೆ. ಮುಂದೆ ಹೋದರೆ ಒಂದು ನೀರಿನ ಕೊಳ ಇದೆ, ಇದು ತುಂಬಾ ಗಲೀಜಾಗಿದೆ. ಹಿಂದೆ ಎಲ್ಲ ಇಲ್ಲಿ ಕುಡಿಯೋದಕ್ಕೆ ನೀರು ತಗೋತಿದ್ರಂತೆ, ಆದರೆ ಈಗ ಇದು ಮೋರಿಯ ರೀತಿ ಆಗಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೋಡಿ, ದೂರದಲ್ಲಿ ಕಾಣಿಸ್ತಾ ಇರೋದೇ ಮಾಧವರಾಯ ಟೆಂಪಲ್. ಈ ಗೋಪುರವು ಕೂಡ ವಿರೂಪವಾಗಿದೆ. ಇದನ್ನು ನೋಡ್ತಿದ್ದ ಹಾಗೆ ಹಂಪಿಯ ವಿಜಯವಿಠಲ ದೇವಾಲಯ ನೆನಪಿಗೆ ಬರುತ್ತೆ. ಕ್ರಿಸ್ತಶಕ 1565 ಜನವರಿ 26ರಂದು ನಡೆದ ರಕ್ಕಸತಂಗಡಿ ಅಥವಾ ತಾಳಿಕೋಟೆ ಕದನ. ಇದು ಹಿಂದೂ ಸಾಮ್ರಾಜ್ಯವನ್ನು ಪತನಗೊಳಿಸಿದ ಒಂದು ಯುದ್ಧ. ಈ ಯುದ್ಧ ಅಳಿಯ ರಾಮರಾಯ ಮತ್ತು ದಖನ್ ಸುಲ್ತಾನರ ನಡುವೆ ನಡೆದಂಥದ್ದು. ನೋಡಿ, ಎಷ್ಟೇ ಅಳಿದರೂ ಕೂಡ ಎಷ್ಟು ಸೊಗಸಾಗಿ ನಿಂತಿದೆ ಈ ಒಂದು ನಮ್ಮ ದೇವಾಲಯದ ಗೋಪುರ. ಇನ್ನು ಹಿಂದಿನ ಕಾಲಕ್ಕೆ ಹೋಗಿ ನೆನೆಸಿಕೊಳ್ಳಿ, ಆಗ ಇದು ಎಷ್ಟು ಸುಂದರವಾಗಿತ್ತು. ಈ ಒಂದು ದೇವಾಲಯ ಅದೆಷ್ಟು ಪೂಜೆಗಳನ್ನು ಕಂಡಿತ್ತು, ಈಗ ಬರಿದಾಗಿ ನಿಂತಿದೆ. ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ನೋವಾಗುತ್ತೆ. ಸುಲ್ತಾನರೇನು ನಿಯತ್ತಿನಿಂದ ಹೋರಾಡಿ ಅಳಿಯ ರಾಮರಾಯನನ್ನು ಸೋಲಿಸಲಿಲ್ಲ. ಮೋಸದಿಂದ ಬೆನ್ನಿಗೆ ಚೂರಿ ಹಾಕಿ ಯುದ್ಧದಲ್ಲಿ ರಾಮರಾಯರನ್ನು ಸೋಲಿಸಿರ್ತಾರೆ. ಅಳಿಯ ರಾಮರಾಯರು ತಮ್ಮ ಆಸ್ಥಾನದಲ್ಲಿ ಮೊಘಲ್ ಶಾಸಕರನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಒಂದು 3-4 ಜನನ. ಆದರೆ ಅವರೇನು ಮಾಡ್ತಾರೆ, ಯುದ್ಧದ ಸಮಯದಲ್ಲಿ ಸುಲ್ತಾನರ ಕಡೆ ಸೇರಿ ವಂಚಿಸಿ ಅಳಿಯ ರಾಮರಾಯರ ಸೋಲಿಗೆ ಕಾರಣರಾಗ್ತಾರೆ. ಅಂದು ನಡೆದ ಆ ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯರು ಧರ್ಮ ಮಾರ್ಗದಲ್ಲಿ ಯುದ್ಧವನ್ನು ಮಾಡಿ ದಕ್ಷಿಣ ಭಾರತದ ಬಹುದೊಡ್ಡ ಹಿಂದೂ ಸಾಮ್ರಾಜ್ಯದ ಪತನಕ್ಕೆ ಕಾರಣರಾಗ್ತಾರೆ. ದಖನ್ ಸುಲ್ತಾನರೇನಿರ್ತಾರೆ, ಅವರು ಮೋಸದಿಂದ ಯುದ್ಧ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ದಖನ್ ಸುಲ್ತಾನರು ಅಂದು ಅಳಿಯ ರಾಮರಾಯರ ತಲೆಯನ್ನು ಕಡಿದು ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ವಿಜಯನಗರವನ್ನು ಸರ್ವನಾಶ ಮಾಡ್ತಾರೆ. ಕೈಗೆ ಸಿಕ್ಕ ದೇವಾಲಯವಿರಲಿ ಏನೇ ಇರಲಿ ಪ್ರತಿಯೊಂದನ್ನೂ ಸರ್ವನಾಶ ಮಾಡಿ ಕೈಗೆ ಸಿಕ್ಕಿದ್ದನ್ನು ದೋಚಿ ಹೋಗ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಿಂತಿದೆ ಪೆನಗೊಂಡ, ಹಂಪಿ ಮತ್ತು ಈ ಗಂಡಿಕೋಟ. ಎಲ್ಲೆಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರು ಆಳ್ತಾ ಇದ್ರೋ, ಎಲ್ಲೆಲ್ಲಿ ಅವರ ಸಾಮಂತರ ರಾಜರುಗಳಿದ್ರೋ ಅಲ್ಲೆಲ್ಲ ಹೋಗಿ ವಿಧ್ವಂಸಕ ಕಾರ್ಯಗಳನ್ನು ಮಾಡ್ತಾರೆ ಸುಲ್ತಾನರು. ಆ ವಿಧ್ವಂಸಕ ಕಾರ್ಯಗಳಲ್ಲಿ ಈ ಮಾಧವರಾಯ ಸ್ವಾಮಿ ದೇವಾಲಯವೂ ಕೂಡ ಸೇರುತ್ತೆ. ಇಂದು ಈ ದೇವಾಲಯ ಕೇವಲ ಚಿತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ದೇವರಿಲ್ಲದ ಈ ದೇವಾಲಯದಲ್ಲಿ ಪೂಜೆ ಇಲ್ಲ, ಹೋಮವಿಲ್ಲ, ಹವನವಿಲ್ಲ. ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ನೆನೆಸ್ಕೊಳ್ಳಿ, ಆ ಒಂದು ಕಾಲದಲ್ಲಿ ಅದೆಷ್ಟು ಪೂಜೆಯನ್ನು ಪಡೆದಿತ್ತೋ ವಿಷ್ಣುವಿನ ಸ್ವರೂಪವಾದ ಆ ಮಾಧವರಾಯ ಸ್ವಾಮಿ ಮೂರ್ತಿ. ಇಂದಿಗೆ ಆ ಮೂರ್ತಿಯನ್ನು ನೋಡೋದಕ್ಕೂ ಸಾಧ್ಯವಿಲ್ಲ, ಏಕೆಂದರೆ ಆ ದುಷ್ಕರ್ಮಿಗಳು ಆ ಮೂರ್ತಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಗಡೀಪಾರು ಮಾಡಿದರಂತೆ. ಅಂದು ನಮ್ಮ ರಾಜರು ನಿಸ್ವಾರ್ಥತೆಯಿಂದ ಕಟ್ಟಿ ಉಳಿಸಿ ಬೆಳೆಸಿದ ಈ ಕಲೆ ನಾಶವಾದರೂ ಕೂಡ ಅಳಿಯದೆ ಇಂದಿಗೂ ಕೂಡ ಪ್ರವಾಸಿಗರನ್ನು ತನ್ನತ್ತ ಸೆಳೀತಾ ಇದೆ. ಈ ದೇವಾಲಯವನ್ನು ನೋಡ್ತಾ ಇದ್ದರೆ ಹಂಪೆಯನ್ನೇ ನೋಡ್ತಾ ಇದ್ದೀವೇನೋ ಅನಿಸುತ್ತೆ. ಪ್ರತಿಯೊಂದು ಕೆತ್ತನೆಯೂ ಕೂಡ ಹಂಪೆಯನ್ನು ಹೋಲುತ್ತೆ. ಅಷ್ಟು ಸೊಗಸಾಗಿ ಶ್ರಮವಹಿಸಿ ನಮ್ಮ ಕೆತ್ತನೆಗಾರರು ಕೆತ್ತಿದ್ದಾರೆ. ಇಂತಹ ಈ ಒಂದು ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿಯೂ ಕೂಡ ಎಲ್ಲಿಯೂ ಒಂದು ಮೂರ್ತಿಯನ್ನು ಕೂಡ ಬಿಡದೆ ನಾಶವನ್ನು ಮಾಡಿದ್ದಾರೆ ಮೊಘಲರು. ಈ ದೇವಾಲಯವನ್ನೆಲ್ಲ ಒಂದು ಸುತ್ತು ನೋಡಿದ ತಕ್ಷಣ ಕಣ್ಣಲ್ಲಿ ಒಂದು ಹನಿ ನೀರು ಖಂಡಿತ ಬರುತ್ತೆ. ಏನಪ್ಪ, ನಮ್ಮ ಸಾಮ್ರಾಜ್ಯ ಹೇಗಿತ್ತು, ನಮ್ಮ ರಾಜರು ಹೇಗಿದ್ದರು, ನಿಸ್ವಾರ್ಥತೆಯಿಂದ ಪ್ರಜೆಗಳಿಗಾಗಿ ಈ ರೀತಿ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟಿಸಿದ್ರು. ತಾವು ಪೂಜಿಸುತ್ತಿದ್ದ ದೇವರುಗಳಿಗಾಗಿ ಈ ರೀತಿಯ ಒಂದು ದೇವಾಲಯವನ್ನು ಕಟ್ಟಿದ್ರು. ಆ ದೇವಾಲಯ ಆ ಕಾಲದಲ್ಲಿ ಅದೆಷ್ಟು ವೈಭವಯುತವಾಗಿತ್ತು, ಅದೆಷ್ಟು ಪೂಜೆಗಳನ್ನು ಪಡಿತಾ ಇತ್ತು, ಅದೆಷ್ಟು ಹೋಮ ಹವನಗಳನ್ನು ಮಾಡಿಸ್ಕೊಳ್ತಾ ಇತ್ತು ಅಂತ ಒಂದು ಕ್ಷಣ ಮನಸ್ಸು ಆ ಗತಕಾಲಕ್ಕೆ ಸಾಗತ್ತೆ. ಯಾಕಂದರೆ ನಾವು ಅವತ್ತು ನೋಡಿಲ್ಲ ನಿಜ, ಆದರೆ ಅದನ್ನು ಕಲ್ಪಿಸಿಕೊಳ್ಳುವ ಆ ಒಂದು ಕ್ಷಣ ಇದೆಯಲ್ಲ, ಮನಸ್ಸಿಗೆ ತುಂಬಾ ನೋವಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಈ ಒಂದು ಸುತ್ತಮುತ್ತಲಿನಲ್ಲಿ ಸುಮಾರು 20 ದೇವಾಲಯಗಳಿವೆ ಅಂತೆ. ಆದರೆ ಈಗ ಸ್ವಲ್ಪ ನೋಡೋದಕ್ಕೆ ಕಾಣಸಿಗುವುದು ರಂಗನಾಥ ಸ್ವಾಮಿ ದೇವಾಲಯ ಬಿಟ್ಟರೆ ಈ ಮಾಧವರಾಯ ಸ್ವಾಮಿ ದೇವಾಲಯವೇ. ಈ ಒಂದು ಸರೌಂಡಿಂಗ್ಸಲ್ಲಿ ದೇವಾಲಯಗಳ ಜೊತೆಗೆ ಮಸೀದಿಗಳು ಸಹ ಇದೆ.
ಯಾಕಂದರೆ ಇಲ್ಲಿ ಹಿಂದೂ ಮುಸಲ್ಮಾನರು ಇಬ್ಬರು ಐಕ್ಯತೆಯಿಂದ ಇದ್ದರು ಅಂತ ಕೆಲವರು ಹೇಳಿದರೆ, ಕೆಲವರು ಹೇಳ್ತಾರೆ ದೇವಾಲಯಗಳನ್ನು ಒಡೆದು ಅದರ ಮೇಲೆ ಮಸೀದಿಗಳನ್ನು ಕಟ್ಟಲಾಗಿದೆ ಅಂತೆ. ನಿಜಕ್ಕೂ ನಾವು ಕಥೆಯಲ್ಲೆಲ್ಲ ಕೇಳಿದ್ದೀವಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ರೋಡಲ್ಲಿ ಹಾಕ್ಕೊಂಡು ಸೇರಿನ ಲೆಕ್ಕದಲ್ಲಿ ಮಾರ್ತಾ ಇದ್ರಂತೆ. ಅದು ಕೇಳ್ತಾ ಇದ್ದರೆ ನಿಜಕ್ಕೂ ನಮ್ಮ ಸಾಮ್ರಾಜ್ಯ ಎಷ್ಟು ಚೆನ್ನಾಗಿತ್ತು, ನಮ್ಮ ರಾಜ್ಯರು ಎಷ್ಟು ಸಂಪದ್ಭರಿತವಾಗಿದ್ದರು ಅಂತ ಅನಿಸುತ್ತೆ. ಈ ರೀತಿ ದೇವಾಲಯಗಳನ್ನು ನೋಡಿದಾಗ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಈ ಒಂದು ದೇವಾಲಯದಲ್ಲಿ 2-3 ಗರ್ಭಗುಡಿಗಳಿವೆ, ಆದರೆ ಯಾವ ಗರ್ಭಗುಡಿಯಲ್ಲೂ ದೇವರಿಲ್ಲ, ಪೂಜೆಯೂ ಇಲ್ಲ. ಆ ದೇವರನ್ನೂ ಕೂಡ ಎತ್ಕೊಂಡೋಗಿ ದೂರ ಎಲ್ಲೋ ಬಿಸಾಡಿದ್ದಾರೆ ಅಂದರೆ ಇನ್ನೆಷ್ಟು ಕ್ರೂರವಾಗಿದ್ದರು ಆ ಮೊಘಲರು. ಈ ಒಂದೊಂದು ಕಂಬಗಳ ಕೆತ್ತನೆಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ನಾವು ಅಂದ್ಕೊಂಡ್ವಿ ಗಂಡಿಕೋಟ ಬೇಗ ಹೋಗಿ ಬಂದ್ಬಿಡೋಣ, ಅರ್ಧ ದಿನ ಸಾಕು ಅಂದ್ಕೊಂಡ್ವಿ. ಬಟ್ ಈ ದೇವಾಲಯಕ್ಕೆ ಬಂದು ಪ್ರತಿಯೊಂದನ್ನು ನೋಡ್ತಾ ಇದ್ದಾಗ ನಿಜಕ್ಕೂ ಗಂಡಿಕೋಟೆಯನ್ನು ಪೂರ್ಣವಾಗಿ ನೋಡಲು 1 ದಿನ ಬೇಕು. ಆತ್ಮವಿಲ್ಲದ ದೇಹವೇಗೋ ದೇವರಿಲ್ಲದ ದೇವಾಲಯವೂ ಹಾಗೆ. ದೇವರಿಲ್ಲದ ದೇವಾಲಯವನ್ನು ನೋಡಿಕೊಂಡು ಭಾರವಾದ ಮನಸ್ಸಿನಿಂದ ನಾವು ಹೊರಗಡೆ ಬಂದ್ವಿ. ಮಾಧವರಾಯ ಸ್ವಾಮಿ ದೇವಾಲಯದಿಂದ ಒಂದು 500 ಮೀಟರ್ಸ್ ಅಷ್ಟು ದೂರ ನಡೆದರೆ ಅಲ್ಲಿ ನಮಗೆ ಜುಮ್ಮಾ ಮಸ್ಜಿದ್ ಸಿಗುತ್ತೆ. ಈ ಒಂದು ಪ್ರದೇಶದಲ್ಲಿ, ಈ ಒಂದು ಸರೌಂಡಿಂಗ್ಸಲ್ಲಿ ಜುಮ್ಮಾ ಮಸ್ಜಿದ್, ಕತ್ತಿಕೊಳ, ಧಾನ್ಯ ಸಂಗ್ರಹಾಗಾರ ಮತ್ತು ರಂಗನಾಥ ಸ್ವಾಮಿ ಟೆಂಪಲ್, ಕ್ಯಾನನ್ ವ್ಯೂ ಪಾಯಿಂಟ್ ಇಷ್ಟನ್ನು ಒಂದೇ ರೂಟಲ್ಲಿ ನೋಡ್ಕೊಂಡು ಹೋಗಬೇಕಾಗತ್ತೆ. ನೀವೇನಾದರೂ ಗಾಡಿಯಲ್ಲಿ ಬಂದಿದ್ದರೆ, ಕಾರಲ್ಲಿ ಬಂದಿದ್ದರೆ ಇಲ್ಲಿವರೆಗೂ ನೀವು ಕಾರಲ್ಲಿ ಬರಬಹುದು. ಇದರ ನಂತರ ನಡ್ಕೊಂಡೇ ಹೋಗಬೇಕಾಗತ್ತೆ. ಈ ಜುಮ್ಮಾ ಮಸೀದಿಯ ಮುಂಭಾಗದಲ್ಲಿ ಒಂದು ಕೊಳವಿದೆ. ಈ ಕೊಳವನ್ನು ಕತ್ತಿಕೊಳ ಅಂತ ಕರೀತಾರೆ. ಯಾಕಂದರೆ ಹಿಂದೆ ಎಲ್ಲ ಯುದ್ಧಕ್ಕೆ ಹೋಗಿ ಬಂದಂತಹ ಸೈನಿಕರು ತಮ್ಮ ಒಂದು ಕತ್ತಿಗಳನ್ನು ಈ ಕೊಳದಲ್ಲಿ ತೊಳೆಯುತ್ತಾ ಇದ್ರಂತೆ. ಆದ್ದರಿಂದಲೇ ಈ ಒಂದು ಕೊಳವನ್ನು ಕತ್ತಿಕೊಳ ಅಂತ ಕರೀತಾರೆ. ಇಲ್ಲಿನ ನೀರು ಕೂಡ ಕೆಂಪಾಗಿರ್ತಿತ್ತಂತೆ. ಆದರೆ ನಾವು ಈಗ ಬಂದಿರೋ ಸಮಯದಲ್ಲಿ ಬರೀ ಹುಲ್ಲೇ ಬೆಳ್ಕೊಂಡಿದೆ, ಅಷ್ಟು ನೀರೇನಿರಲಿಲ್ಲ. ಕತ್ತಿಕೊಳವನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಕತ್ತಿಕೊಳದ ಆಪೋಸಿಟ್ಟಲ್ಲೇ ಜುಮ್ಮಾ ಮಸ್ಜಿದ್ ಮತ್ತು ಧಾನ್ಯ ಸಂಗ್ರಹಾಗಾರವಿದೆ. ಈ ಮಸೀದಿಯ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಆಕರ್ಷಣೀಯವಾಗಿದೆ. ಈ ಒಂದು ಮಸೀದಿ ಮಾಧವರಾಯ ಸ್ವಾಮಿ ದೇವಾಲಯ ಮತ್ತು ರಂಗನಾಥ ಸ್ವಾಮಿ ದೇವಾಲಯಗಳ 2ರ ಮಧ್ಯದಲ್ಲಿ ನಿರ್ಮಾಣವಾಗಿದೆ. ಈ ಮಸೀದಿ ಮತ್ತು ದೇವಾಲಯಗಳು ಹಿಂದೂ ಮುಸಲ್ಮಾನರ ಐಕ್ಯತೆಯನ್ನು ಸಾರುತ್ತದೆ. ವಿಜಯನಗರದ ಪತನದ ನಂತರ ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಈ ಕೋಟೆಯನ್ನು ಅಬ್ದುಲ್ ಕುತುಬ್ ಶಾ ಕುತಂತ್ರದಿಂದ ವಶಪಡಿಸಿಕೊಂಡು ಇದರ ಮೇಲ್ವಿಚಾರಣೆಯನ್ನು ತನ್ನ ಸೇನಾನಿ ಮೀರ್ ಜುಮ್ಲಾನಿಗೆ ವಹಿಸುತ್ತಾನೆ. ಆ ಸಮಯದಲ್ಲಿಯೇ ಮೀರ್ ಜುಮ್ಲಾ ಮಾಧವರಾಯ ಸ್ವಾಮಿ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ, ಇದರ ಜೊತೆಗೆ ಉಳಿದ ಈ ಪ್ರದೇಶದಲ್ಲಿದ್ದ 20 ದೇವಾಲಯಗಳನ್ನು ಧ್ವಂಸ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಆ ಸಮಯದಲ್ಲಿ ಮೀರ್ ಜುಮ್ಲಾ ಈ ಒಂದು ಮಸೀದಿಯನ್ನು ಕಟ್ಟಿಸಿದನಂತೆ. ಈ ಒಂದು ಜುಮ್ಮಾ ಮಸೀದಿ ಹೈದರಾಬಾದ್ನ ಚಾರ್ಮಿನಾರನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತೆ. ಮತ್ತು ಇಲ್ಲಿಯೂ ಕೂಡ ಯಾವುದೇ ಪ್ರಾರ್ಥನೆ ನಡೆಯುವುದಿಲ್ಲ. ಇದೊಂದು ಪ್ರವಾಸಿ ತಾಣವಾಗಿದ್ದು ಇದೊಂದು ಚಾರಿತ್ರಿಕ ಸ್ಥಳವಾಗಿದೆ. ಈ ಮಸೀದಿಯನ್ನು ನೋಡಿಕೊಂಡು ಹೊರಗೆ ಬರ್ತಿದ್ದಾಗೆ ಈ ಮಸೀದಿಯ ಆವರಣದಲ್ಲಿಯೇ ಧಾನ್ಯ ಸಂಗ್ರಹಾಗಾರವಿದೆ. ನಾವು ಹೋದಾಗ ಅದು ಬಾಗಿಲು ಹಾಕಿತ್ತು, ಆದ್ದರಿಂದ ನಾವು ಒಳಗಡೆ ಹೋಗಲಿಲ್ಲ. ಅನಂತರ ನಾವು ಹೊರಟಿದ್ದು ರಂಗನಾಥ ಸ್ವಾಮಿ ದೇವಾಲಯದ ಕಡೆಗೆ. ಜುಮ್ಮಾ ಮಸೀದಿಯನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ರಂಗನಾಥ ಸ್ವಾಮಿ ದೇವಾಲಯವನ್ನು ನೋಡಬಹುದು. ವಿಜಯನಗರದ ಪತನದ ನಂತರ ಅಬ್ದುಲ್ ಕುತುಬ್ ಶಾ ಕುತಂತ್ರದಿಂದ ಈ ಗಂಡಿಕೋಟೆಯನ್ನು ವಶಪಡಿಸಿಕೊಂಡು ತನ್ನ ಸೇನಾನಿ ಮೀರ್ ಜುಮ್ಲಾನನ್ನು ನೋಡಿಕೊಳ್ಳಲು ನೇಮಿಸಿದಾಗ ಆತ ಈ ಗಂಡಿಕೋಟೆಯಲ್ಲಿ ಇದ್ದಂತಹ ಮಾಧವರಾಯ ಸ್ವಾಮಿ ದೇವಾಲಯವಿರಬಹುದು, ಈ ರಂಗನಾಥ ಸ್ವಾಮಿ ದೇವಾಲಯವಿರಬಹುದು, ಉಳಿದ ದೇವಾಲಯಗಳನ್ನು ಧ್ವಂಸ ಮಾಡಿದ ಎಂದು ಹೇಳಲಾಗುತ್ತೆ. ಈ ರಂಗನಾಥ ಸ್ವಾಮಿ ದೇವಾಲಯವು ವಿರೂಪಗೊಂಡಿದ್ದರೂ ಕೂಡ ತನ್ನ ರೂಪವನ್ನು ಕಳೆದುಕೊಂಡಿಲ್ಲ. ಇದು ಕೂಡ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಮುಖ್ಯವಾಗಿ ಗಂಡಿಕೋಟೆಯಲ್ಲಿ ರಂಗನಾಥ ಸ್ವಾಮಿ ದೇವಾಲಯವು ಸನ್ಸೆಟ್ ಪಾಯಿಂಟ್ ಅಂತಲೇ ಹೇಳಬಹುದು. ಈ ಒಂದು ಪ್ರದೇಶದಿಂದ ಸನ್ಸೆಟ್ ತುಂಬಾ ಚೆನ್ನಾಗೇ ಕಾಣಿಸುತ್ತೆ.
ಇಲ್ಲಿಯೂ ಕೂಡ ಸುಂದರವಾದ ಕೆತ್ತನೆಗಳುಳ್ಳ ಕಂಬಗಳು, ಮಂಟಪಗಳನ್ನು ನಾವು ನೋಡಬಹುದು. ಇಲ್ಲಿನ ದೇವಾಲಯದ ಗರ್ಭಗುಡಿಯಲ್ಲಿಯೂ ಕೂಡ ಯಾವುದೇ ದೇವರ ಮೂರ್ತಿ ಇಲ್ಲ. ಈ ಒಂದು ದೇವಾಲಯದ ಗೋಡೆಗಳ ಮೇಲೆ ನಿಂತು ನೋಡಿದರೆ ಸೂರ್ಯಾಸ್ತದ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬಹುದು. ಸೂರ್ಯಾಸ್ತ ನೋಡಬೇಕು ಅಂದರೆ ಸಂಜೆ ಸಮಯದಲ್ಲಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಬಹುದು. ಆದರೆ ನಾವು ಬೆಳಗ್ಗೆನೇ ಬಂದಿದ್ದರಿಂದ ಸೂರ್ಯೋದಯವನ್ನು ನೋಡಿದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ನಾವು ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟೆವು. ರಂಗನಾಥ ಸ್ವಾಮಿ ದೇವಾಲಯವನ್ನು ನೋಡಿಕೊಂಡು ಗಂಡಿಕೋಟೆಯ ಮುಖ್ಯ ಆಕರ್ಷಣೆ ಕ್ಯಾನನ್ ವ್ಯೂ ಪಾಯಿಂಟ್ ಕಡೆಗೆ ಹೊರಟಿದ್ದೇವೆ. ಈ ಒಂದು ಸ್ಥಳಕ್ಕೆ ಭೇಟಿ ನೀಡೋದು ಉತ್ತಮ ಸಮಯ ಅಂದರೆ ಅಕ್ಟೋಬರಿಂದ ಫೆಬ್ರವರಿ, ವಿಂಟರ್ ಟೈಮೇ ಬೆಸ್ಟ್ ಟೈಮ್ ಇಲ್ಲಿಗೆ ಭೇಟಿ ನೀಡೋಕ್ಕೆ. ಕ್ಯಾನನ್ ವ್ಯೂ ಪಾಯಿಂಟ್ ಸನ್ರೈಸ್ ಆಗುತ್ತಲ್ಲ, ಆ ಸ್ಥಳಕ್ಕಿಂತ ಇಲ್ಲಿಂದ ಈ ಒಂದು ಕಣಿವೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಈ ಸುಂದರ ಕಣಿವೆಯನ್ನು ಸೃಷ್ಟಿಸಿರುವಂತಹ ಪೆನ್ನಾ ನದಿ ಬೆಂಗಳೂರಿನ ಸಮೀಪವಿರುವಂತಹ ನಂದಿ ಬೆಟ್ಟದಲ್ಲಿ ಹುಟ್ಟಿ ಹರಿದು ನೆಲ್ಲೂರಿನಲ್ಲಿ ಸಮುದ್ರವನ್ನು ಸೇರುತ್ತದೆ. ಪೆನ್ನಾ ನದಿಯ ಹರಿಯುವಿಕೆಯಿಂದ ಉಂಟಾದ ಈ ಸುಂದರ ನೈಸರ್ಗಿಕ ಕಣಿವೆಯೇ ಈ ಕೋಟೆಗೆ ಪ್ರಾಕೃತಿಕವಾಗಿ ಇರುವಂತಹ ರಕ್ಷಣಾ ಕವಚ ಅಂತ ಹೇಳ್ಬೋದು. ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವಂತಹ 300 ಅಡಿ ಇರುವ ಈ ಶಕ್ತಿಶಾಲಿ ಪ್ರಾಕೃತಿಕ ರಕ್ಷಣಾ ಕವಚ ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿತ್ತಂತೆ. ಗ್ರ್ಯಾಂಡ್ ಕೆನನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧವಾಗಿರುವ ಈ ಸ್ಥಳದ ಸೊಬಗನ್ನು ಕಣ್ತುಂಬಿಕೊಂಡು ನಾವು ಹೊರಟೆವು ರೂಮಿನ ಕಡೆಗೆ. ರೂಮ್ ಕಡೆಗೆ ಬರ್ತಾ ಇರಬೇಕಾದ್ರೆ ಹಾಗೇ ಸೈಡಲ್ಲಿ ತಿರುಗಿ ನೋಡಿದಾಗ ಅಲ್ಲೊಂದು ಬೋರ್ಡ್ ಇತ್ತು. ಆ ಬೋರ್ಡಲ್ಲಿ ರಾಣಿ ಮಹಲ್, ತಾಲೀಮ್ ಮಹಲ್, ಗನ್ ಫೌಂಡ್ರಿಗೆ ದಾರಿ ಅಂತ ಒಂದು ಆರೋ ಮಾರ್ಕ್ ಇತ್ತು. ಸರಿ, ಇದನ್ನು ನಾವು ನೋಡಲೇ ಇಲ್ವಲ್ಲ ಅಂದ್ಕೊಂಡು ನಾನು ಆ ಕಡೆ ಹೊರಟೆ. ಆದರೆ ನನ್ನ ಇಬ್ಬರು ಫ್ರೆಂಡು ಬರಲಿಲ್ಲ. ಅವರು ರೂಮ್ ಕಡೆ ಹೊರಟರು. ಸರಿ, ನೀವು ರೂಮ್ಗೆ ಹೋಗಿರಿ, ನೀವು ರೂಮ್ಗೆ ಹೋಗೋ ಅಷ್ಟರಲ್ಲಿ ನಾನು ಇಲ್ಲೇನಿದೆ ಅಂತ ನೋಡ್ಕೊಂಬರ್ತೀನಿ ಅಂತ ಹೇಳಿ ನಾನು ರಾಣಿ ಮಹಲನ್ನು ನೋಡೋಣ ಅಂತ ಈ ಕಡೆಗೆ ಬಂದೆ. ಇಲ್ಲಿ ನೋಡಿದ್ರೆ ಒಂದು ಪುಟ್ಟ ಮನೆ ಥರ ಇತ್ತು. ಇದೇ ರಾಣಿ ಮಹಲ್ ಅಂತೆ. ಹಾಗೆ ಸ್ವಲ್ಪ ಎಡಭಾಗಕ್ಕೆ ಮುಂದಕ್ಕೆ ಹೋದರೆ ಅಲ್ಲಿ ತಾಲೀಮ್ ಮಹಲ್ ಇದೆ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದೆ, ಅಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಸರಿ, ಇಷ್ಟೇ ಸಾಕು ಅಂದ್ಕೊಂಡು ನಾನು ವಾಪಸ್ ರೂಮಿನ ಕಡೆ ಹೊರಟೆ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ರೂಮ್ ಓನರ್ಗೆ ಹೇಳಿದ್ವಿ ಆಟೋ ಕರೆಸೋದಕ್ಕೆ. ಅವ್ರು ಆಟೋವನ್ನು ಕರೆಸಿದ್ರು. ನಾವು ಹೊರಟಿದ್ದು ಬೆಲ್ಲಂ ಕೇವ್ಸ್ ಕಡೆಗೆ.